ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೋಯಾ ಕಬಾಬ್ ಮಾಡಿ ತೋರಿಸ್ತಾ ಇದ್ದೀನಿ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಹಾಗೆ ಪಟಾಪಟ್ ಅಂತ ಮಾಡ್ಕೋಬಹುದು. ಕೇವಲ 10ರಿಂದ 15 ನಿಮಿಷದಲ್ಲೇ ಈ ಕಬಾಬ್ನ ಮಾಡ್ಕೋಬಹುದು. ಚಿಕನ್ ಕಬಾಬ್ ತಿನ್ನಲ್ಲ ಅಥವಾ ನಾನ್ ವೆಜ್ ತಿನ್ನದೇ ಇರೋ ಫ್ರೆಂಡ್ಸ್ ಯಾರು ನಿಮ್ಮ ಮನೆಗೆ ಬಂದರೆ, ರಿಲೇಟಿವ್ಸ್ ಯಾರು ಬಂದರೆ ಈ ರೀತಿ ಕಬಾಬ್ ಮಾಡಿಕೊಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಯಾರ್ಯಾರು ಚಿಕನ್ ಕಬಾಬ್ ತಿಂತಿದ್ದಾರೋ ಅವರು ಕೂಡ ಈ ಸೋಯಾ ಕಬಾಬ್ಗೆ ಶಿಫ್ಟ್ ಆಗ್ತಾರೆ. ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಸೋಯಾಬೀನ್ ತೊಗೊಂಡಿದ್ದೀನಿ. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಬಿಸಿ ನೀರನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡ್ತಾ ಇದ್ದೀನಿ. ಅಂದರೆ ಒಂದು 3ರಿಂದ 4 ನಿಮಿಷ ಸಾಕು. ಇದು ಚೆನ್ನಾಗಿ ನೆನೆಬೇಕು ಬಿಸಿ ನೀರಲ್ಲಿ. ಇದು ಫುಲ್ಲು ನೆಂದಾದ್ಮೇಲೆ ಈ ರೀತಿ ಹಿಂಡಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಇದರಲ್ಲಿರೋ ನೀರಿನ ಅಂಶನೆಲ್ಲ ನಾವು ಕ್ಲೀನಾಗಿ ಹಿಂಡ್ಕೋಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಒಂದೊಂದು ಐಟಮ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಇದನ್ನ ಸ್ವಲ್ಪ ರಫ್ ಆಗಿ ಜಜ್ಜಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಖಾರಕ್ಕೆ ತಕ್ಕ ಹಾಗೆ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನಿಲ್ಲೊಂದು 2 ಸ್ಪೂನ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ನಾನಿಲ್ಲಿ 3 ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ರೆಡಿಮೇಡ್ ಕಬಾಬ್ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನೀವು ಬೇಕು ಅಂದರೆ ಹಾಕೋಬಹುದು, ಇಲ್ಲಾಂದರೆ ಬೇಡ. ನಾನಿಲ್ಲೊಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕಾರ್ನ್ಫ್ಲೋರ್ ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಗರಿಯಾಗಿ ಬರಲಿ ಅಂತ 1 ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಕಡಲೆ ಹಿಟ್ಟು, ಮೈದಾ ಹಿಟ್ಟು ಯಾವ್ದು ಬೇಕಾದ್ರೂ ಹಾಕೋಬಹುದು. ಬಟ್ ನಾನಿಲ್ಲಿ ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಈ ಬೇವಿನ ಸೊಪ್ಪಂತೂ ಸ್ಕಿಪ್ ಮಾಡಲೇಬೇಡಿ, ಹಾಕಲೇಬೇಕು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇದಕ್ಕೆ ಬೇಕಂದರೆ ಮೊಟ್ಟೆನೂ ಕೂಡ ಆ್ಯಡ್ ಮಾಡಬಹುದು. ಮೊಟ್ಟೆ ಹಾಕಿದ್ರೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಬಟ್ ನಾವಿಲ್ಲಿ ಪ್ಯೂರ್ ವೆಜಿಟೇರಿಯನ್ ಆಗಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಮೊಟ್ಟೆ ಹಾಕಿಲ್ಲ. ಒಂದು ವೇಳೆ ನಿಮಗಿದು ಗಟ್ಟಿ ಅನಿಸ್ತು, ಚೆನ್ನಾಗಿ ಮಿಕ್ಸ್ ಆಗ್ತಿಲ್ಲ ಅಂದರೆ ಒಂದು ಸ್ವಲ್ಪ ನೀರನ್ನ ಹಾಕೋಬಹುದು, ಏನು ಸಮಸ್ಯೆ ಇಲ್ಲ. ಆಲ್ಮೋಸ್ಟ್ ನೀವೆಲ್ಲರೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿರ್ತೀರ ಅಲ್ವಾ? ಹಾಗೆ ಇದಕ್ಕೆ ಇನ್ನೂ ಯಾವ್ಯಾವ ಐಟಮ್ನ ಹಾಕಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ಇದನ್ನ ಮನೇಲಿ ಟ್ರೈ ಮಾಡಿಲ್ಲ, ಇವತ್ತೇ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಟೈಮ್ ಚಿಕನ್ ಕಬಾಬ್ ಮಾಡ್ತೀವಿ ಅಂದರೆ ಬೇಡ, ಸೋಯಾ ಕಬಾಬ್ ಮಾಡಿ ಅಂತಲೇ ಮನೇಲೆಲ್ಲರೂ ಹೇಳ್ತಾರೆ. ಯಾಕಂದರೆ ಅಷ್ಟು ಸೂಪರಾಗಿರುತ್ತೆ ಈ ಸೋಯಾ ಕಬಾಬ್. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೀವೊಂದು 5ರಿಂದ 10 ನಿಮಿಷನಾದರೂ ಇದನ್ನ ಮ್ಯಾರಿನೇಟ್ ಆಗೋಕ್ಕೆ ಇಡಬೇಕಾಗತ್ತೆ. ಫ್ರಿಜ್ಜಲ್ಲಾದರೂ ಇಡ್ಬೋದು, ಇಲ್ಲ ಹೊರಗಡೆ ಇಟ್ಟರೂ ಆಗುತ್ತೆ. ಒಂದು 5ರಿಂದ 10 ನಿಮಿಷ ಅಂತ ನೀವು ಇದನ್ನು ಬಿಡಲೇಬೇಕು. ನೆಕ್ಸ್ಟ್ ಇದನ್ನು ಕಾದಿರೋ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡ್ರಾಯ್ತು. ನೀವು ಫ್ರೈ ಮಾಡುವಾಗಲೂ ಅಷ್ಟೇ ತುಂಬ ಹೊತ್ತು ಇದನ್ನ ಫ್ರೈ ಮಾಡೋದು ಬೇಡ. ಅಂದರೆ ನೀವೀಗ ಚಿಕನ್ ಕಬಾಬ್ ಎಲ್ಲ ಮಾಡುವಾಗ ತುಂಬ ಹೊತ್ತು ಅದನ್ನ ಬೇಯಿಸ್ಬೇಕಲ್ವ. ಈ ಸೋಯಾಬೀನ್ ಬೇಗ ಬೇಯೋದ್ರಿಂದ ನೀವು ಇದನ್ನು ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ನಿಮಗೆ ಹೊರಗಡೆ ಸ್ವಲ್ಪ ಗಟ್ಟಿ ಅಂತ ಅನ್ಸಿದ್ಮೇಲೆ ನೀವು ಇದನ್ನು ಎಣ್ಣೆಯಿಂದ ತೆಗೆದ್ರಾಯ್ತು. ಅದು ಚೆನ್ನಾಗಿ ಬೆಂದಿರುತ್ತೆ. ಒಂದು 4ರಿಂದ 5 ನಿಮಿಷ ಆದಮೇಲೆ ಇದೊಂದು ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ, ಅವಾಗ ಇದನ್ನು ತೆಗೆದ್ರಾಯ್ತು. ನಾನೀಗ ಇದನ್ನ ತೆಗಿತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಮಾಡ್ಕೋಬಹುದು. ಬ್ಯಾಚುಲರ್ಸ್ಗಾಗಲಿ ಅಥವಾ ಬಿಗಿನರ್ಸ್ ಆಗಲಿ ಈ ರೀತಿ ಸೋಯಾ ಕಬಾಬ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಚಿಕನ್ ಬದಲು ಒಂದು ಸಲ ಈ ಸೋಯಾ ಕಬಾಬ್ನ ಮನೇಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.